ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸುವಿನ ನಾಮ ಅದು ಪರಿಶುದ್ಧವಾದ ನಾಮ. ಆ ನಾಮವೇ ಪರಿಶುದ್ಧವಾದದು. ಹಲ್ಲೆಲೂಯ. ದೇವರ ನಾಮ ಪರಿಶುದ್ಧವಾದದು. ಆ ಪರಿಶುದ್ಧವಾದ ನಾಮಕ್ಕೆ ನಾವು ಯಾವಾಗಲೂ ಸ್ತುತಿ ಮಾಡಬೇಕು. ಹಲ್ಲೆಲೂಯ. ನಾವು ಯಾವಾಗಲೂ ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು. ನಾವು ಸ್ತೋತ್ರ ಮಾಡುವಾಗ ಆ ನಾಮದಲ್ಲಿರುವಂಥ ಬಲವು ನಮ್ಮ ಮೇಲೆ ಇಳಿದು ಬರುತ್ತದೆ. ಹಲ್ಲೆಲೂಯ. ನಮ್ಮ ಮೇಲೆ ಇಳಿದು ಬಂದು ನಮ್ಮೊಳಗಿರುವಂಥ ಸಮಸ್ಯೆಗಳನ್ನೆಲ್ಲ, ನಮ್ಮೊಳಗಿರುವಂಥ ಯಾವುದೇ ಚಿಂತೆ ಭಾರಗಳನ್ನೆಲ್ಲ ಅದನ್ನೆಲ್ಲ ತೆಗೆದು ಹಾಕುತ್ತದೆ. ಹಲ್ಲೆಲೂಯ. ದೇವರ ಪವಿತ್ರಾತ್ಮ ನಮ್ಮ ಮೇಲೆ ಇಳಿದು ಬರುತ್ತದೆ. ಹಲ್ಲೆಲೂಯ. ಅಪೊಸ್ತಲರು 2:17 ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ನಮಗೆ ಹೀಗೆ ಹೇಳುತ್ತದೆ, ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ದೇವರು ಶ್ರೇಷ್ಠವಾಗಿ ಹೇಳುತ್ತಾ ಇದ್ದಾನೆ. ಅಲ್ಲಿ ಮತ್ತೆ ಹೇಗೆ ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ಎಂಬುದಾಗಿ ಹೇಳುತ್ತಾ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಆತ್ಮ ನಮ್ಮ ಮೇಲೆ ಬರುವಾಗ ನಮಗೆ ಪ್ರವಾದಿಸುವುದಕ್ಕಾಗಿ ಬಲ ಬರುತ್ತದೆ. ಹಲ್ಲೆಲೂಯ. ನಾವು ಸುವಾರ್ತೆ ಸಾರುವುದಕ್ಕಾಗಿ ಬಲ ಬರುತ್ತದೆ. ಹಲ್ಲೆಲೂಯ. ಬೆಳಗ್ಗೆ ದೇವರ ಆತ್ಮ ಹೀಗೆ ಹೇಳುತ್ತದೆ, ಪ್ರಾರ್ಥನೆ ಮಾಡಿ ಎದ್ದಿದ ತಕ್ಷಣ ನೀನು ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನ ಓದು ಅಂತ ಹೇಳುತ್ತದೆ. ಹಲ್ಲೆಲೂಯ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ಏನು ಮಾತಾಡ್ತಾನೆ ನೋಡು, ನಾನು ನಿನ್ನನ್ನು ದೊಡ್ಡ ಜನಾಂಗಗಳ ಆಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರು ಪ್ರಖ್ಯಾತಿಗೆ ತರುವೆನೋ, ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ನಮಗೇನು ಮಾತಾಡ್ತಾ ಇದ್ದಾರೆ ಅಂದರೆ, ನೀನು ದೊಡ್ಡ ಜನಾಂಗಗಳಾಗಿ ನಿನ್ನನ್ನು ಮಾಡುವೆನೆಂಬುದಾಗಿ ದೇವರ ವಚನ ಹೇಳುತ್ತದೆ. ನೀನು ಭಯಪಡಬೇಡ. ಅಯ್ಯೋ ನಂದು ಏನು ಇಲ್ಲ, ನಂದು ಮುಗಿದೋಯ್ತು, ನಂದು ಇಷ್ಟೆಂದು ನೀನು ಭಯಪಡಬೇಡ. ಈ ಬೆಳಿಗ್ಗೆ ದೇವರು ನಿನಗಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ನಾನು ನಿನ್ನನ್ನು ದೊಡ್ಡ ಜನಾಂಗಗಳಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ನೀನು ಯಾವತ್ತೂ ಸಾಲಕ್ಕೆ ನೋಡಿ ಭಯಪಡಬಾರದು. ನಿನಗೆ ಬರುವಂಥ ಸಮಸ್ಯೆಗೆ ನೋಡಿ ನೀನು ಭಯಪಡಬಾರದು. ನೀನು ದೇವರ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕು. ನೀನು ದೇವರ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನನ್ನು ಹೆಚ್ಚಿಸುತ್ತಾನೆ. ಹಲ್ಲೆಲೂಯ. ನಿನ್ನನ್ನು ದೇವರು ಅಭಿವೃದ್ಧಿ ಪಡಿಸುತ್ತಾನೆ. ದೇವರು ವಾಗ್ದಾನ ಮಾಡಿದ್ದಾನೆ, ನಾನು ನಿನ್ನನ್ನು ದೊಡ್ಡ ಜನಾಂಗಗಳನ್ನಾಗುವಂತೆ ಮಾಡುವೆನು, ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು, ನೀನು ಭಯಪಡಬೇಡ, ನಾನಿನ್ನ ಸಂಗಡ ಇದೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ನಾವು ಈ ವಾಕ್ಯವನ್ನು ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ದೊಡ್ಡ ಜನಗಳ ಆಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ. ಹಲ್ಲೆಲೂಯ. ಒಂದು ವೇಳೆ ದೇವರು ನಮ್ಮನ್ನು ಮೇಲೆ ಕೆತ್ತಬೇಕಂತ ಪ್ಲಾನ್ ಮಾಡಿದರೆ ಆತನು ಖಂಡಿತವಾಗಿ ಎತ್ತುತ್ತಾನೆ. ಅಬ್ರಾಹ್ಮನಿಗೆ ಮಾಡಿರುವ ಅದೇ ವಾಗ್ದಾನವನ್ನು ನಿನಗೂ ಸಹ ದೇವರು ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯ. ನೀನು ಭಯಪಡಬೇಡ. ಇವತ್ತಿನಿಂದ ದೇವರು ನಿನಗೆ ದೊಡ್ಡ ಜನಾಂಗಗಳ ಆಗುವಂತೆ ಮಾಡುತ್ತಾನೆ. ಹಲ್ಲೆಲೂಯ. ನಿನ್ನನ್ನು ಆಶೀರ್ವದಿಸುತ್ತಾನೆ, ನಿನ್ನ ಹೆಸರು ಪ್ರಖ್ಯಾತಿಗೆ ತರುತ್ತಾನೆ. ಹಲ್ಲೆಲೂಯ. ಇವತ್ತು ನೋಡಿ, ನಿನ್ನ ಹೆಸರು ಕೇಳಿದರೆ ದಾರಿ ಬಿಟ್ಟು ಹೋಗ್ತಿರ್ಬೋದು. ಅಯ್ಯೋ ನಿನ್ನ ಹೆಸರು ಕೇಳಿದ್ರೆ ಅವನು ಕೆಟ್ಟೋಗಿದ್ದಾನು ಅಂತ ಹೇಳ್ತಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಹೆಸರು ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ. ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ, ನಿನ್ನ ಹೆಸರನ್ನು ಆಶೀರ್ವಾದ ಮಾಡುತ್ತಾರೆ, ನಿನ್ನ ಇರುವ ಊರನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತು ನೀನು ಯಾರಿಗೆ ಬೇಡದವನಾಗಿರ್ಬೋದು, ನೀನು ಭಯಪಡಬೇಡ. ದೇವರು ನಿನಗೆ ದೊಡ್ಡ ಬಹುಮಾನವನ್ನು ಇಟ್ಟಿದ್ದಾನೆ. ಆ ಬಹುಮಾನವನ್ನೇ ನಿನಗೆ ಕೊಡಬೇಕೆಂದು ದೇವರು ಬಯಸುತ್ತಾನೆ. ಆತನ ಹೆಸರು ಯೇಸು ಇದೆ. ಯೇಸುವಿನ ನಾಮ ಅದು
ಉನ್ನತವಾದ ನಾಮ, ಅದರಂಥ ಶ್ರೇಷ್ಠವಾದ ನಾಮ ಈ ಲೋಕದಲ್ಲಿ ಯಾವುದೂ ಇಲ್ಲ. ಯೇಸು ಎಂಬ ನಾಮ ಶ್ರೇಷ್ಠವಾದದು, ಯೇಸು ಎಂಬ ನಾಮ ಉನ್ನತವಾದದು. ಯಾರ ಮೇಲಾದರೂ ಭರವಸೆ ಇಟ್ಟು ನೀನು ನಿರಾಸೆ ಆಗಬಹುದು, ಆದರೆ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನೀನು ಭರವಸೆ ಇಡುವುದಾದರೆ ನೀನು ಯಾವತ್ತೂ ನಿರಾಸೆ ಆಗುವುದೇ ಇಲ್ಲ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ, ದೇವರು ನಿನ್ನನ್ನು ಅಭಿಷೇಕ ಮಾಡುತ್ತಾನೆ, ದೇವರು ನಿನ್ನನ್ನು ಹೆಚ್ಚಿಸುತ್ತಾನೆ. ನೀನು ಭಯಪಡಬೇಡ, ನೀನು ಒಂಟಿಗನಲ್ಲ, ದೇವರು ನಿನ್ನ ಸಂಗಡ ಇದ್ದಾನೆ. ನಿನ್ನ ಸಂಗಡ ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನ ಹೆಸರು ಪ್ರಕಟತೆಗೆ ತರುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ನಜರೇತಿನ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಹಲ್ಲೆಲೂಯಾ. ಆತನು ಹೇಳಿರುವ ಮಾತು ಪ್ರತಿಯೊಂದು ನೆರವೇರಿಸದೆ ಹೊರತು ಆತನು ಬಿಡುವುದಿಲ್ಲ ಎಂದು ನಿನಗೆ ಹೇಳುತ್ತಾನೆ. ಹಲ್ಲೆಲೂಯಾ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ, ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಮತ್ತೊಂದು ಸಾರಿ ಆ ವಾಕ್ಯ ಓದುತ್ತೇನೆ ನೋಡಿ. ಹಲ್ಲೆಲೂಯಾ. ಆ ವಾಕ್ಯ ಇಟ್ಟು ನೀನು ಪ್ರಾರ್ಥನೆ ಮಾಡುವುದಾದರೆ ನೀನು ಇನ್ಮೇಲೆ ನೀನಾಗಿರುವುದಿಲ್ಲ, ನೀನು ಕರ್ತನಾದ ಯೇಸುವಿನ ಮಗನಾಗಿರ್ತೀಯ. ಆಮೇನ್. ಹಲ್ಲೆಲೂಯಾ. ನಾನು ನಿನ್ನನ್ನು ದೊಡ್ಡ ಜನಾಂಗಗಳ ಆಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಕಟತೆಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ಹಲ್ಲೆಲೂಯಾ. ದೇವರು ನಿನ್ನ ಹೆಸರು ಪ್ರಕಟತೆಗೆ ತಂದಾಗ ನೀನೇನಾಯ್ತೀಯ? ನೀನು ಆಶೀರ್ವಾದ ನಿಧಿಯಾಗಿರ್ತೀಯ. ಹಲ್ಲೆಲೂಯಾ. ನೀನು ಅನೇಕರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ಆಗ್ತೀಯ. ಇವತ್ತೇನು ಇಲ್ಲದೆ ನೀನು ಬರಿಗೈಯದೇ ಇದ್ದಿರ್ಬೋದು, ಬರಿಗೈಯಿಂದ ಕೂತಿರ್ಬೋದು, ನಿನ್ನ ಸಾಲದಲ್ಲಿ ಮುಳುಗಿರ್ಬೋದು, ಆದರೆ ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಹೆಸರು ಪ್ರಕಟತೆಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗುವಿ ಎಂದು ದೇವರು ಹೇಳ್ತಾ ಇದ್ದಾನೆ. ಭಯಪಡಬೇಡ, ಕರ್ತನಾದ ಯೇಸುವಿನ ಮೇಲೆ ಭರವಸೆ ಇಡು. ಆ ಯೇಸುವಿನ ನಾಮ ನಿನಗೆ ಉನ್ನತಕ್ಕೆ ಒಯ್ಯುತ್ತದೆ. ಹಲ್ಲೆಲೂಯಾ. ಆ ನಾಮದ ಹೊರತು ಶ್ರೇಷ್ಠವಾದ ನಾಮ ಈ ಲೋಕದಲ್ಲಿಲ್ಲ. ಹಲ್ಲೆಲೂಯಾ. ಯೇಸು ಎಂಬ ನಾಮ ಶ್ರೇಷ್ಠವಾದದು. ನೀನು ಆ ಶ್ರೇಷ್ಠವುಳ್ಳುವ ನಾಮದ ಹತ್ತಿರ ಬಾ, ನಿನ್ನನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಈ ದಿನ ಹೇರಾಳವಾಗಿ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.